ಇವತ್ತಿನ ವಿಡಿಯೋದಲ್ಲಿ ತುಂಬಾ ಜ್ಯೂಸಿಯಾಗಿ ಹೊರಗಡೆ ನೀವು ತಂದರೆ ಎಷ್ಟು ಟೇಸ್ಟ್ ಇರುತ್ತೋ ಅದಕ್ಕಿಂತ ರುಚಿಯಾಗಿರುವಂತಹ ಇನ್ಸ್ಟೆಂಟ್ ಜಿಲೇಬಿನ ಕೇವಲ 10 ನಿಮಿಷದಲ್ಲಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ 1.5 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡು ಅದಕ್ಕೆ 3/4 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೇಸರಿ ದಳ ಹಾಗೆ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಜೊತೆಗೆ ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದನ್ನು ಈಗ ಚೆನ್ನಾಗಿ ಕುದಿ ಬರೆಸಿ ಇನ್ನೇನು ಒಂದೇಳೆ ಪಾಕ ಬರ್ತಾ ಇದೆ ಅನ್ನೋ ಸಮಯದಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ಇಲ್ಲಿ ನಾನು ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನಂತರ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು, 1 ಸ್ಪೂನ್ ಆಗುವಷ್ಟು ತುಪ್ಪ, 1 ಪ್ಯಾಕೆಟ್ ಆಗುವಷ್ಟು ಗ್ರೀನ್ ಈನೋ ಪ್ಯಾಕೆಟ್ನ ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ಹದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು. ಈಗ ಈ ಹಿಟ್ಟನ್ನು ಪೈಪಿಂಗ್ ಬ್ಯಾಗ್ ಒಳಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕವರ್ ಇಲ್ಲ ಅಂತ ಅಂದರೆ ಹಾಲಿನ ಪ್ಯಾಕೆಟ್ ಕವರ್ಗೂ ಸಹ ಸೇರಿಸ್ಕೋಬೋದು. ಎಣ್ಣೆನ ಮೀಡಿಯಮ್ ಉರಿಲಿ ಇಟ್ಕೊಂಡು ಬಿಸಿ ಮಾಡಿ ಅದ್ರ ಒಳಗಡೆಗೆ ನಾನು ತೋರಿಸೋ ರೀತಿ ಜಿಲೇಬಿನ ಹಾಕ್ಕೊಂಡು ಸ್ವಲ್ಪ ಎರಡೂ ಕಡೆನೂ ಬೇಯಿಸ್ಕೊಂಡು ನಂತರ ಇದನ್ನು ಬಿಸಿ ಇರುವಂತಹ ಸಕ್ಕರೆ ಪಾಕದೊಳಗಡೆ ಹಾಕಿ ಜಸ್ಟ್ 1 ರಿಂದ 2 ನಿಮಿಷ ಬಿಡಬೇಕಷ್ಟೇ. ತುಂಬ ಜಾಸ್ತಿ